ಮಾತು. ನೀನೇನೆ ಒಳ್ಳೆ ಹಾಡು ಹೇಳ್ಕೊಂಡು ಮಾವ ನೋಡಿದ್ರೆ ಬದುಕೆಲ್ಲ ಮಾಡು ಅಂದಾನ. ಕೆಲ್ಸಗಳು ಜಗ್ಗಿ ಅವ, ಏನು ಕೆಲಸ ಮಾಡೋದು ಏನು ಬಿಡೋದು ಅನ್ನೋ ಮಟ್ಕಾಗೈತಿ. ಒಂದು ಮಾತು ಅಂತೆ ಹೋಗಯ್ಯ ಸುಮ್ಕ. ಓ ಏನ್ ಅಯ್ಯಪ್ಪಯ್ಯ ಅನ್ಕೊಂಡು ಇಡು ದಿನ ರೀ ಗಜು 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 ಅಂತಿದೆ. ಇವತ್ತೇನೋ ಹೋಗಯ್ಯ ಪಾಗಯ್ಯ ಅನ್ಕೊಂಡು ಮದುವೆ ಆದ ತಕ್ಷಣ ಏನು ರೆಸ್ಪೆಕ್ಟ್ ಕಮ್ಮಿ ಆಗ್ತೈತಿ. ಬಿಡೆಯ ನೀನೊಳ್ಳೆ ಕೈಯ ಹಿಡ್ಕೊಂಡು ಬಿಡೋದೇ ಇಲ್ಲ. ನೋಡಿದವ್ರು ಮಂದಿ ಏನಂತ ಆಡ್ಕೊಂತಾರೆ, ಯಾರು ಬಂದ್ಕಿಂದವ್ರು ಅಪ್ಪ ಬಂತಾರ ಮತ್ತು ನೀನು ತಂಬತ್ತಾನ ಮಾವ ಯಾರು ಬರ್ತಿರ್ತಾರ ಬಿಡು ಕೈನ. ನೀನೊಳ್ಳೆ ನನ್ನ ಹೆಂಡ್ರ ಕೈ ನಾನು ಹಿಡ್ಕೊಳಕ್ಕ ಯಾಕೆ ಭಯ ಪಡ್ಬೇಕು? ನನ್ನ ಹೆಂಡ್ರ ಕೈ ನಾನು ಹಿಡ್ಕೊಂಡಿರೋದಮ್ಮೋ, ನಾನೇನು ಮಂದಿ ಕೈ ಹಿಡ್ಕೊಂಡಿಲ್ಲ. ಸುಮ್ಕ ಕುಂದ್ರು. ಓಹೋ ಹೆಂಗ್ ಮಾತಾಡ್ತಾಳೆ ನೋಡ. ಸುಮ್ಕಿರೇ ರಾಣಿ. ಏನೆಲ್ಲ ನೀನು ಗಜ ಈ ಥರ ಅವಳು ಕೈ ಹಿಡ್ಕೊಂಡು ಮನೆಯಾಗ ಯಾರು ಇಲ್ಲೇನ? ಬಾಗ್ಲಚ್ಕೊಂಡಾರ ಕೈ ಹಿಡ್ಕೋಬೇಕು. ಯಾರು ಬರ್ತಾರ ಅಟ್ಟಿಯಕ್ಕ ಅನ್ನೋದು ಗೊತ್ತಾಗಕ್ಕಿಲ್ಲ. ಇಲ್ಲೇ ಏನು ಶುರು ಮಾಡ್ಕೊಬಿಟ್ಟಿರಪ್ಪ. ಅಥ್ವು ಅಸಹ್ಯ ಅಕ್ಕವ ಅಸಹ್ಯ. ನಮ್ಮ ಕಾಲದಾಗ ಹಿಂಗೆಲ್ಲ ಇದ್ದಿಲ್ಲ. ಅಯ್ಯೋ ಭಗವಂತ, ಓದ್ಯ ಪಿಶಾಚಿಂದ್ರಾಗ ಬಂದ್ಯಾಗ ವಕ್ಷಿ ಅಂತ ಇದ್ಯಾಕಪ್ಪ ಬಂತು? ಇಲ್ಲಿಗೆ ಬರುವಂಥದ್ದು ಏನಿತ್ತಪ್ಪ ಇದಕ್ಕೆ? ಯಾಕಪ್ಪ ಬಂತಿದ್ದು? ಇದರಿಂದಾಗಿ ನಂಗೆ ತಲೆನೋವು ಇವಳು ಯಾಕಾರು ಬಂದ್ಲ ಇವಮ್ಮ? ಅಕ್ಕಯ್ಯ ನೀನ್ಯಾಕೆ ಬರಕ್ಕೆ ಹೋಗಿದೆ? ಏನು ವಿಚಾರ? ಏನು ಅಪರೂಪಕ್ಕೆ ಬಂದ್ಬಿಟ್ಟಿಯ? ಬಾವ ಇಲ್ಲಿ ಬಾವನ್ ಕರ್ಕೊ ಬಂದಿಲ್ವ? ನೀನು ಹಬ್ಬಕ್ಕಿನೇ ಬಂದೀಯ? ಯಪ್ಪ ಯಪ್ಪ ಯಪ್ಪ, ನಮ್ಮ ಮನೆಯಕ್ಕ ನಾನು ಬಂದ್ರೆ ನೀನು ಯಾಕೆ ಬಂದಿ ಅಂತ ಕೇಳ್ತೀಯಲ್ಲ ಅಲ್ಲಿ ಕಟ್ಟ ನನ್ನ ಮಗನ. ಯವ್ವ ಹಿಡ್ದಿಂದಾಗ ನನಗೆ ಯಾರು ಒಂದಿಲ್ಲ ನಮ್ಮ ಮಟ್ಟಿ ಬಾಗ್ಲಕ್ಕೆ ಬಂದ್ರ. ನೀನು ಇಂಥ ಮಾತಂದ್ಬಿಟ್ಟಲ್ಲ ಗಜ. ನಿನ್ನ ಹಿಂಗಂತೀಯ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ ಕಲೋ. ತಮ್ಮ 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 ಅಂತೇಳಿ ತಲೆ ಮ್ಯಾಗ ಕುಂದ್ರಸ್ಕೊಳಕ್ಕೆ ನೋಡ್ದ ಅಂತ ಬದುಕು ತಂದೆ ನನ್ಗೆ. ಎದಕ್ಕೆ ಬಂದೀಯ ಅಂತ ಕೇಳ್ತೀಯಲ್ಲ? ನಮ್ಮಪ್ಪನ ಮನೆಯಾಗ ನಾನು ಬಂದಿರೋದು ಕರ. ಯವ್ವ ಎಡ್ತಿ ಬಂದ್ಮ್ಯಾಕ ನನ್ನ ತಮ್ಮ ನಾನು ಮರ್ತುಬಿಟ್ನಕ್ಕವೋ ಮರ್ತುಬಿಟ್ಟ. ಅಲ್ರಿ ಅಕ್ಕೋರ, ಅವರೆಲ್ಲ ಹಂಗಂದ್ರು. ಅವ್ರು ಬಂದಿಲ್ವಾ ಅಣ್ಣವ್ರು ಬಂದಿಲ್ವಾ ಅಂತ ಕೇಳಿದ್ರು ಅಷ್ಟೇ. ನೀವ್ಯಾಕೆ ಅವ್ರ ಮೇಲೆ ರೇಗ್ತೀರ ಬಿಡಿ. ಸುಮ್ಮನೆ ನಾನು ಬಂದೀನಿ ಅಂದ್ಬಿಟ್ಟು ಯಾಕೆ ನನ್ನ ಮ್ಯಾಗ ಎತ್ತಾಕ್ತೀರಿ? ಎಡ್ತಿ ಬಂದ್ಮ್ಯಾಗ ಅಂತೇಳಿ ಬಾಕಿ ಟೈಮಾಗ ಕೇಳಿದ್ರು ಮದುವೆ ಆಗ್ದಂಗೆ ಹಂಗೆ ಅಂತಿದ್ರೇನ? ಏನಾದರೂ ಮದುವೆ ಮಾಡ್ಕೊಂಬಂದ್ಬಿಟ್ಟೇನಲ್ಲ ಅನ್ಸ್ಕೋಬೇಕಲ್ಲ. ಯವ್ವ ಯಪ್ಪ ಬಾರಪ್ಪ ಇಲ್ಲಿ. ಇವಳ್ದು ಯಾಕೋ ಜಾಸ್ತಿ ಆಗೈತಿ, ನಾಲ್ಕು ಹರ್ಬಿಡ್ತಾವಳೆ. ಯವ್ವ ಏನು ಮಾತಾಡ್ತಾಳೆ ನೋಡಪ್ಪ. ನಾನು ಇಂಥ ಮಾತ ಕೇಳ ಇದ್ದಿಲ್ಲ ಬಿಡು. ಹೆಂಗೆ ಮಾತಾಡ್ತಾಳೆ ನೋಡ್ಬಾರ ಯಪ್ಪ. ಎದಕ್ಕೆ ಯಾರೇನಂದ್ರು? ಜಲ್ಜವ ನಿನ್ಗೆ ಯಾರೇನಂದ್ರು? ಮನೆಯಾಗ ಬಂದದ್ಕ ಯಾರೇನಂತವ್ರು? ಯಾವಳ ಅಂತವಳು ಏನಂದ್ರು? ಯಾಕಂಗೆ ಕಿರ್ಚಕತ್ತಿ? ನಾನು ಹಿಂದೆ ಹಾಕ್ಲಿಕ್ಕೆ ಇದು ನೀರು ಕುಡಿಸ್ಬರ್ಮಾಕ ಹೋಗಿದ್ದೆ. ಈ ಹೆಣ್ಮಗ ಎದಳೋದು ಲೇಟ್ ಆಯಿತು ಅಂದ್ಬಿಟ್ಟು ನೀನೇ ಅಕ್ಕ ಒಂದೇ ಸಮನೆ ಕಿರ್ಚ್ಕೊಂತಿದ್ದಿ. ಯಾಕವ ಏನಾಯ್ತು? ನೋಡಪ್ಪಯ್ಯ ನೋಡು, ನೀನು ಸೊಸೆ ಆದವಳು ಹೆಂಗೆ ಮಾತಾಡ್ತಾಳೆ ನೋಡಪ್ಪಯ್ಯ ನೋಡು. ನಾನು ನಿಮ್ಮ ಮಟ್ಟಿಯಕ್ಕೆ ಯಾಕೆ ಬಂದಿನೋ ಅನ್ನೋ ಥರ ಮಾತಾಡ್ತಾಳಲ್ಲಪ್ಪಯ್ಯ. ನೀನು ಸೊಸೆನ ಹಿಂಗೆ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿಲ್ಲ ಕಣಪ್ಪಯ್ಯ. ನಾನು ಓಲಿ ಬಿಡು ಬಿಡು. ತಮ್ಮ ಮದುವೆ ಆಗವನೆ ಗುಂಡನ ಮಗಳು ಅನ್ನಂತಲ್ಲ, ಗುಂಡಯ್ಯನ ಮಗಳು ಅಂತಲ್ಲ ಅಂದ್ಬಿಟ್ಟು ನಾನು ನೋಡಕ್ಕೆ ಬಂದೀನಿ. ಹೆಂಗೆ ಮಾಡ್ಕೊಬೋಯ್ತಲ್ಲ ಬದುಕ ನಮ್ಮ ಅಪ್ಪನ ಮನೆ ಚೆನ್ನಾಗಿ ಇಟ್ಕೊಂಡಿದ್ದಾಳ ಅಂದ್ಬಿಟ್ಟು. ನಿನ್ನ ಮಗ ನೋಡಪ್ಪ ಎಡ್ತಿ ಬಗ್ಲಕ್ಕೆ ಬಂದ್ಮ್ಯಾಕ ಯಾಕೆ ಬಂದಿದ್ದಿ, ಯಾಕೆ ಬಿಟ್ಟಿದ್ದಿ, ಬಾವ ಬಂದಿಲ್ವಾ, ನೀನು ಒಬ್ಳೆ ಯಾಕೆ ಬಂದಿದ್ದಿ ಅಂತ ಕೇಳ್ತಾನಲ್ಲ. ಏಟಾಯ್ತಪ್ಪ ಇವನ್ಗ? ನೋಡಪ್ಪ ಹೆಂಗವನೆ. ಏನಲ್ಲ ಅಕ್ಕಂಗಿ ಸ್ವಂತ ಅಕ್ಕಂಗಿ ಹಂಗೆ ಮಾತಾಡೋರಲ್ಲ. ಯಾರೆಲ್ಲ ಹೇಳ್ಕೊಟ್ಟವ್ರು ನಿಂಗೆ? ಘಟದ ಗಜ ಯಾರು ಹೇಳ್ಕೊಟ್ಟವ್ರು ನಿನ್ಗೆ? ಇಂಥವೆಲ್ಲ ಮಾತಾಡಿ ಅಂದ್ರೆ ನೋಡು ಕಾಲು ಮರ್ತಕ್ಕಂತ ಹೊಡ್ದು ಬಿಡ್ತೀನಿ ಮಗನ ನಿನ್ಗೆ. ಮನೆಯಾಗ ಬಂದಿರೋ ಮನೆಯಿಂದ ಹೋಗಿರೋ ಹೆಣ್ಮಗ ಅದು. ಮನೆಯಾಕ ಬಂದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೈತಿ. ಓಹೋ ಎದಕ್ಕಲ್ಲ ಅವಳು ಬರೋಕಲ್ಲೂ ಬತ್ತಾಳೆ, ಯಾವ ಒಬ್ಬ ಯಾರು ಬತ್ತಾಳೆ, ಅವ್ಳ ಗಂಡ ಜೊತೆಗಾರು ಬತ್ತಾಳೆ. ಎದಕ್ಕೆ ಹಂಗಾಡ್ತಿ? ನೋಡಪ್ಪಯ್ಯ ಆಟೋದಿಂದ ನಿಂತ್ಕೊಂಡ ಮಾತಾಡ್ದಾನೆ. ಒಂದು ಒಂದು ಕಾಪಿ ಕೊಡ್ತೀನಿ ಅಂತನೂ ಅನ್ನಿಲ್ಲ. ನಿನ್ನ ಸೊಸೆಗೆ ಇನ್ನೇ ಒಬ್ಬದಕ್ಕೆ ಕಲಿಸ್ತಿದ್ದಿ. ಮಾವನಾಗಿತ್ಕೊಂಡು ನೀನೇ ಕಲ್ಸ. ಅವ್ನು ಕಲ್ಸಕ್ಕಿಲ್ಲ, ಗಣ್ಣಾಗಿತ್ಕೊಂಡು ಇರು ಬಂದಿರ ಅಕ್ಕ ಬಂದು ಕುತ್ಕೊಳ್ಳಿ ಕಾಪಿ ಕೊಡ್ತೀನಿ ಹಂಗ ಹಿಂಗಂತ ಒಂದು ಮಾತಂದ್ಲಪ್ಪ ಇವಳು. ಅಯ್ಯೋ ಅಕ್ಕ, ನೀವ್ಯಾಕೆ ಹಂಗೆ ಅನ್ಕೊಂತೀರಾ? ನೀವು ಜಗಳ ಮಾಡ್ತಿದ್ರಲ್ಲ ಅದಕ್ಕೆ ನಾನು ನಿಂತಿದ್ದೆ ಹೊರ್ತು ನಾನೇನು ನಿಮ್ಮ ಇದ್ರ ಮ್ಯಾಗ ಕೋಪ ಮಾಡ್ಕೊಂಡಿಲ್ಲ. ಕುಂತ್ಕೊಳ್ಳಿ ಅಕ್ಕ ಕುಂತ್ಕೊಳ್ಳಿ. ಕಾಪಿ ತಾನೇ ತಗೊಂಬತ್ತೀನಿ ಕುತ್ಕೊಳ್ಳಿ. ಯಾಕೆ ಹೆಂಗೆ ಮಾಡ್ತಾಡ್ತೀರಾ? ಕುತ್ಕೊಳ್ಳಿ. ಲೇ ಗಜ ಈಗಲೇ ಹೇಳ್ತಾವನಿ ಕೇಳ್ಕ. ಮನೆ ಹೆಣ್ಮಗ ಅದು. ಹೆಣ್ಮಗಿನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಡೋದು ನಿನ್ನ ಕೈಗೆ ಬಿಟ್ಟಿದ್ದು. ಬಂದಾಗ 2 ತುತ್ತು ಇಟ್ಕೊಟ್ಟು ಕಾಪಿನ ಟೀನ ಕೊಟ್ಟು ಒಂದು ಸೀರೆ ತೆಗ್ದು ಹಬ್ಬ ಹುಣ್ಮೆಗೆ ಬಂದಾಗ ಒಂದು ಸೀರೆ ತೆಗೆದು ಕಳಿಸ್ಬೇಕು ಅಕ್ಕೊಂಗ. ಎದಕ್ಕೆ ಹಂಗೆ ಆಡ್ತಿ? ಇರೋದಿಲ್ಲ ನಿನ್ನ ಒಬ್ಬನಿಗೆ ಕೊಟ್ಬಿಡ್ತೀವಿ. ನೀವು ಇಬ್ರು ಗಂಡು ಮಕ್ಳಿಗೆ ಅನ್ಕೊಂಡು ನನಗೆ ಮಗಳಿಲ್ಲ ನನ್ನ ಮಗಳನ್ನ ನೋಡ್ಕೋಬೇಕಪ್ಪ ನಾನು. ನನ್ನ ಮಗಳು ನನಗೂ ನೋಡ್ಕೊಂತಾಳೆ. ಅವ್ರ ಮನೆಯಿಂದ ರೊಟ್ಟಿ ಅಂತೆ ಪಲ್ಯ ಅಂತೆ ಅಂತವಿಂತೆವು ಹಂಗೆ ಅಣ್ಣನ ಜೊತೆ ಜಗಳ ಮಾಡಿ ಅಣ್ಣನ ಕೈಯಾಗ ಕೊಟ್ಟು ಕಳಿಸ್ತಾಳಪ್ಪೋ ನನ್ನ ಮಗಳು. ಅಕ್ಕೋರ ತಗೊಳ್ಳಿ ಅಕ್ಕೋರ ಕಾಪಿ. ಕಾಪಿ ಕೈಸ್ಕೊಂಬಂದಿನಿ ತಗೊಳ್ರಿ. ಸ್ಟ್ರಾಂಗಾಗಿ ಕೈಸ್ಕೊಂಬಂದಿನಿ ಚೆನ್ನಾಗಿರುತ್ತೆ. ತಗೊಳ್ಳಿ ಅಕ್ಕೋರ ತಗೊಳ್ಳಿ.
ನೋಡಪ್ಪಯ್ಯ ಕುಂತ್ಕಂತ ಕಲ್ರಿ ಏನಕ್ಕೆ ಬರೋಲ್ತಲ್ಲ ಇವಳ್ಗ ಕುತ್ಕಳ್ರಿ ಯಾಕಂತ ಒಂದು ಮಾತಂದ್ರೆ ಸೌದೈತಾಳೆ ಏನ ಯಪ್ಪ ಇನ್ನೂ ಬುದ್ಧಿ ಕಲ್ಸ್ಬೇಕಪ್ಪ ಇವಳ್ಗ ಇಲ್ಲ ಅಂದ್ರೆ ಕಲಿಯೋಕ್ಕಿಲ್ಲ ಓ ಅಲ್ಲ ಕನಕ ನಾನೇನು ಕುತ್ಕಳಿ ಏನಕ್ಕ ಇದೆ ನಮ್ಮನೆ ಏನ ನಿಮ್ಮನೆ ತಾನೇ ನೀವೇ ನಮ್ಮನೆ ಹೆಣ್ಮಗ್ಳು ನೀವೇ ಕುತ್ಕೋಬೇಕು ನಾನು ಹೇಳೋದೇನು ಬಿಡೋದೇನು ನಾವು ಹೇಳಿಲ್ಲ ಅಂದ್ರೆ ನೀವು ಕುತ್ಕೊಳ್ಳೋದೇ ಇಲ್ವಾ ಕುತ್ಕೊಳ್ಳಿ ಅಕ್ಕ ಯಪ್ಪ 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 ಏಟ್ ಮಾತಾಡ್ತೀಯ ಅಮ್ಮಿ ನೀನು ಅದೇನೋ ಬೆರಳು ತೋರಿಸಿದ್ರೆ ಆಸ್ಥಾನೆ ನುಂಗ್ತಿದ್ರಂತ ಆ ಥರ ಜಯಮಾನ್ದವಳು ಕೊಡು ಕೊಡು ಕುಡಿತೀನಿ ನಾನು ಹೆಂಗೈತೆ ಏನು ನೋಡ್ತೀನಿ ಕಾಪಿ ಮಾಡೋಕೆ ಬಂದೋದೇ ಬರೋಕ್ಕಿಲ್ವೇ ಅಂತೇಳಿ ಏನು ನಮ್ಮ ಅಪ್ಪನ ಮನೆಯಾಗ ಕಾಪಿ ಟೀ ಎಲ್ಲ ಮಾಡ್ಬೇಕಲ್ಲ ನೀನು ಕೊಡು ಯವ್ವ ಈ ಟೀನ ಕುಡ್ದು ಯಾರಪ್ಪ ಬತ್ಕೋರು ಒಂದು ಕೊಳಗ ನೀರು ಹಾಕೊಳ್ಳಲ್ಲ ಇದು ನೇರ ಟೀ ಅಂತಾರಪ್ಪ ಯಾರಪ್ಪ ಇದು ತಂದು ಕೊಟ್ಟೋರು ಯವ್ವ ನೀನು ಹೆಂಡ್ರುಗ ಟೀ ಮಾಡ್ಕೊ ಬರೋಲ್ತಲ್ಲ ಇನ್ನು ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡಲ್ಲ ಈಕಿ ಅಯ್ಯೋ ಭಗವಂತಕಪ್ಪ ಭಗವಂತ ನಿನ್ನ ಅಪ್ಪನ ಯಾವುದೇ ಕಾರಣ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಇವಳು ಇಂಥ ಕಲ್ಗಚ್ಚಿ ಟೀ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡ್ಬೇಕು ಅನ್ಕೊಂಡವಳಪ್ಪ ಬರೀ ಟೀ ಪುಡಿ ಹಾಕಿ ಕೊಟ್ರೆ ನಮ್ಗೆ ರೋಗ ರುಜಿನ ಬರೋಕ್ಕಿಲ್ಲೇನ ಒಂಚೂರು ಹಾಲಂಕಾರು ಹಾಕವಳೇನ ಬರೀ ನೀರು ಹಾಕಿ ಕಾಯಿಸ್ಕೊ ಬಂದವಳಲ್ಲ ಅದು ಟೀ ಅಲ್ರಿ ಹಾಕೋರ ಕಾಪಿ ಟೀ ಅಲ್ರಿ ಯವ್ವ ಟೀ ಪುಡಿ ಒಳಗೆ ಸಕ್ಕರೆ ಹಾಕಿ ಕಾಪಿ ಪುಡಿ ಹಾಕಿ ತಕೊಂಬಂದ್ಬಿಟ್ಟು ಏನವ ಹೆಂಗವ ಟೀ ಕಾಪಿ ಎರಡು ಬೆರೆಸ್ಕೊಂಡು ಹೆಂಗೈತೆ ನೋಡೋ ಒಳ್ಳೆ ಕಲ್ಕಚ್ಚಿ ಇದ್ದಂಗೈತಿ ನಮ್ಮ ಮನೆಯಾಗಿಂತ ಕಾಪಿನ ಯಾರು ಕುಡಿತಿದ್ರು ಏನೋ ಮಾರಾಯ ನೀನೇನಾರು ಕುಡ್ದಿದ್ದಪ್ಪ ಇಂಥ ಕಾಪಿಯ ಅಲ್ಲ ಕಣೆ ಅಕ್ಕ ಚೆನ್ನಾಗಿ ಮಾಡ್ತಾಳೆ ಕಾಪಿಯ ಯಾಕೆ ಹಂಗಂತಿ ಅಪ್ಪನೂ ಕುಡಿತಾನೆ ನಾನು ಕುಡ್ದೀನಿ ಬೆಳಿಗ್ಗೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಕಾಪಿ ಟೀ ಎಲ್ಲನೂ ಚೆನ್ನಾಗಿ ಮಾಡೋಕ್ಕಿಲ್ಲ ಅಂತ ಬೈತಿಯಲ್ಲಕ್ಕ ಎದಕ್ಕಂಗೆ ಬೈತಿ ಬೈಬೇಡ ಕಣಕ್ಕ ಅವಳಗ ಅಯ್ಯೋ ಭಗವಂತ ನಮ್ಮ ಅತ್ತಿಗೆಗೆ ಒಂಚೂರು ಗೋಬಿ ತಂದು ಕೊಡುಮ್ಮ ನಮ್ಮ ಮನೆಯವ್ರಿಗೂ ನಮ್ಮ ಪ್ಲೇಟ್ ತಕ ತಿನ್ನುವ ಅನ್ಕೊಂಡು ನಮ್ಮ ಅತ್ತಿಗೆಗೆ ತಂದು ಕೊಟ್ರ ನಮ್ಮ ಅಕ್ಕ ಇಲ್ಲ ಕುಂತವಳಲ್ಲಪ್ಪ ಎಮ್ಮಾರಿ ಕೊಡಿಸೋಳೇನ ಯಾವುದೇ ಕಾರಣಕ್ಕೂ ಕೊಡ್ಸೋಕ್ಕಿಲ್ಲ ಏನಲ್ಲ ಅದು ಐರಾವತ ಕೈಯಾಗ ಹಿಡ್ಕೊ ಬಂದಿರೋದು ಏನು ಕಬರದು ಏನು 10 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಏನೋ ತಂದಿರೋಂಗಿದೆ ಏನದು ಯಾರು ತಂದು ಕೊಟ್ಟು ಕಳಿಸಿರೋರು ಏನದು ಅದು ಅಪ್ಪಯ್ಯ ಅದು ಏನಂದ್ರ ಓಹೋ ಏನಲ್ಲ ಐರಾವತ ಕವರಾಗ ಏನೋ ಹಿಡ್ಕೊಂಬಂದ್ಬಿಟ್ಟು ಏನದು ತಕಳ ಇದು ಲೋಟವ ಅದೇನು ನೋಡ್ತೀನಿ ಏನೋ ತಂದಿರಂಗವನೇನು ಏನು ತಗೊಬಂದವನು ನೋಡ್ತೀನಿ ಒಂಚೂರು ಏನಲ್ಲ ಅದು ಹೇಳ್ತೀಯ ಹೇಳಕ್ಕಿಲ್ವಾ ಅದು ಏನಿಕ್ಕಲ್ಲ ಅಕ್ಕಯ್ಯ ಹತ್ಗೇನು ಬಂದಿತ್ತಲ್ಲ ಅಣ್ಣನೂ ಹೊರಕ್ಕೆಲ್ಲೂ ಹೋಗಿದ್ದಿಲ್ಲ ಅದಕ್ಕೆ ಇವತ್ತು ಬೇರೆ ನಮ್ಗೆ ಕೆಲಸ ರಜೆ ಇತ್ತ ಮಳೆ ಅಂದ್ಬಿಟ್ಟು ಅದಕ್ಕೆ ಗೋಬಿ ತರ್ಮ ಅಂದ್ಬಿಟ್ಟು ಎಲ್ಲರಿಗೂ ಗೋಬಿ ತಂದಿದೆ ಕಣಕ್ಕ ಅಲ್ಲ ನಮ್ಮ ಅಪ್ಪಂಗ ರೊಟ್ಟಿ ಅಂತ ಪಲ್ಯ ಅಂತ ಅಂದ್ಬಿಟ್ಟು ಎಲ್ಲನೂ ಕೊಟ್ಟು ಕಳಿಸ್ತಿದ್ದಿ ಒಂದಿನ ಕಾರ್ಯ ನನ್ನ ಮಗ ಬರೋ ಟೈಮಾಗ ಒಂದು ಗೋಬಿ ಒಂದು ಪಾನಿಪುರಿ ಏನಾರು ತಂದು ಕೊಟ್ಟರುದ ಎಕ್ಕ ನಿನ್ನ ಕಣ್ಣು ಮನೆ ಆಗಿದ್ದೆ ಅಕ್ಕ ನೀನು ಗೋಬಿ ತಂದು ಕೊಡ್ತೀನಿ ಪಾನಿಪುರಿ ತಂದು ಕೊಡ್ತೀನಿ ಅಂದ್ಬಿಟ್ಟು ಹತ್ತಿಗೆ ಬಂದವಳಂತೆ ಹತ್ತಿಗೆ ತಂದು ಕೊಡ್ತಾನಂತೆ ಏಟಾಯ್ತು ನೋಡ ಇವನ್ಗ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನಾನು ಅಕ್ಕನಲ್ಲಿ ಕಂಡು ಇರೋದು ಹತ್ತಿಗೆ ಕಣ್ಣ ಕಾಣಿ ಅಕ್ಕ ನಮ್ಮ ಅಕ್ಕ ನನ್ನ ಒತ್ತಿ ಸಾಕವಳೆ ನಮ್ಮ ಅಕ್ಕಂಗೆ ತಂದು ಕೊಡುಮ ಅಂದಂಗ ಹತ್ತಿಗೆ ತಂದು ಕೊಡ್ತಾನಲ್ಲ ಏಟಾಯ್ತಲ್ಲಪ್ಪ ಇವನ್ಗ ಯವ್ವೋ ನಮ್ಮ ಮನೆ ಉದ್ಧಾರ ಮಾಡೋಣ ಇವನು ಹಾಳು ಮಾಡಿ ಬಿಸಾಕ್ಬಿಡ್ತಾನೆ ಈ ಸುಪ್ನಾಥ್ ಗೀತಿ ಬಂದದ್ದು ಎಲ್ಲಾರನ್ನೂ ಬದಲಾಯಿಸ್ಬಿಟ್ಲಪ್ಪ ನಮ್ಮ ಮನೆಯಾಗ ನೋಡ್ದ ಗೋಬಿ ತಂದವನಂತ ಗೋಬಿಯ ಹತ್ತಿಗೆ ಅಂದ್ಬಿಟ್ಟು ಯವ್ವ ಕೊಡಲ್ಲ ನಾನು ನಮ್ಮ ಅಪ್ಪನ ನನ್ನ ತಮ್ಮನ ಇಬ್ರು ತಿಂದು ಅವಳಿಗೆ ಯಾಕೆ ಕೊಟ್ಟಿರಿ ಮಂದಿ ಮನೆಯಿಂದ ಬಂದವಳು ಅವಳಿಗೆ ಯಾವತ್ತೂ ಕೊಡಬಾರ್ದು ಅವಳಿಗೇನು ಕೊಡಬೇಕು ಅನ್ನೋದೇನೈತಿ ನನಗೆ ಕೊಡ್ರಿ ಅಷ್ಟಿನಿಂದ ರೊಟ್ಟಿ ಬಡ್ದಾಕ್ತವಳು ನಾನು ಮನೆಗೆ ಹೋಗಿ ಬಂದು ನೋಡ್ಕೊಂಡವಳು ನಾನು ಹಬ್ಬ ಹರಿದಿನಕ್ಕೆ ಬಣ್ಣ ಹಚ್ಚಿ ಪಾತ್ರೆ ಎಲ್ಲ ಸಾಮಾನೆಲ್ಲ ಬಂಡೆ ಎಲ್ಲ ತಿಕ್ತವಳು ನಾನು ಹಾಕಿ ಬಂದು ತಿಕ್ಕಿದ್ಲೇನ ಯವ್ವ ಭಾರಿ ಇದ್ದಿಲ್ಲೇ ನೀನು ನಾನು ಹೊರಗೆಯಿಂದ ಬಂದವಳಂತೆ ಏಟ್ ಮಾತಾಡ್ತಾರೆ ನಾನು ಹೊರಗಿನ ಬಂದವಳು ಎಲ್ಲರೂ ಆಗದೆ ಅಂದ್ಬಿಟ್ರೆ ಹೆಣ್ಮಕ್ಳು ನಾವು ಹೊರಗಿನ ಬಂದವರು ನಾವೇನು ಆಟದ ಗೊಂಬೆ ಆಗ್ಬಿಟ್ಟಿದೀವ ಇವ್ರಿಗೆ ಹೊರಗಿಂದ ಬಂದವರು ಅಪ್ಪನ ಮನೆಯಲ್ಲೂ ನಾವು ಹೊರಗಡೆ ಹೋಗೋರು ಗಂಡ ಮನೆಯಿಂದನೂ ಹೊರಗಿನ ಬಂದವರು ನಮಗೆ ಅಂತ ಮನೆ ಯಾವುದೈತೆ ಹೇಳ್ರಿ ಯಾವುದೂ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಗಂಡ ಮನೆಯಾಗೂ ಹೊರಗಿನ ಬಂದವಳು ಅಪ್ಪನ ಮನೆಯಾಗೂ ಹೊರಗಡೆ ಹೋಗೋಳು ಹೆಣ್ಮಕ್ಳು ಎಲ್ಲಿ ಬದುಕಬೇಕು ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ಹೊರಗಡೆಯಿಂದ ಬಂದವರು ಅಂದಂದು ಹೆಣ್ಣು ಒಂಥರ ಅಬಲೆ ಯಾರು ಇಲ್ದಾರ ಅನಾಥಲಾದಂಗೆ ಆಗ್ಬಿಡ್ತಾಳೆ ಅಲ್ವಾ. ಓಕೆ ವೀಕ್ಷಕರೇ, ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.